ಎಲ್ಲ ಸ್ಕ್ಯಾಮ್ ನನ್ನ ಮಕ್ಕಳು ಜೊತೆಗಿರೋರು ಪಕ್ಕದಲ್ಲಿ ಇರ್ತಾರೆ. ಏನು ಹೇಳ್ತೀರಾ, ನೀಟಾಗಿ ಹೋಗಿ ಫಾಲೋ ರಿಕ್ವೆಸ್ಟ್ ಯಾರು ಹುಡುಗಿರೋರ ಎಲ್ಲರಿಗೂ ಮೆಸೇಜ್ ಹೊಡೆದು ಬಿಡ್ತಾರೆ. ಅಲ್ಲ ಓಕೆ ಸರಿ, ಏನ್ ಮೆಸೇಜ್ ಕಳಿಸ್ತಾರೆ? ಕ್ಯೂರಿಯಾಸಿಟಿ ಕೇಳ್ತೇನೆ. ನನಗೆ ವಿಕಾಸ್ ಅವರು ನಿಮ್ಮ ಅಕೌಂಟ್ ಕೊಟ್ಟರು, ಅಲ್ಲಿಂದ ನಾನು ತಗೊಂಡೆ. ಆಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು ಈಗ ಒಂದು ವೀಕ್ ಹೇಗೋ ಅಷ್ಟೇ. ಅವಾಗ ಕ್ರಿಯೇಟ್ ಮಾಡಿ ನನ್ನ ಫ್ರೆಂಡ್ ತೇಜಸ್ ಫೋನ್. ನಿಮ್ಮ ಫ್ರೆಂಡ್ ತೇಜಸ್ ಫೋನ್? ಪಾಪ ಸಿಂಗಲ್, ಕ್ರೋಮ್ ಹಿಸ್ಟ್ರಿ ನೋಡೋಣ ಅಂತ. ನೋಡೋದೇ ಬೇಡ, ಅವ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ನಿಮ್ಮ ಇಂಟ್ರೆಸ್ಟ್ ಮೇಲೆ ಇವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ನನಗೆ ಕ್ಯೂರಿಯಾಸಿಟಿ ಆಗ್ತಿದೆ. ಅಲ್ಲ ತುಂಬಾ ಜನ ಹೆಂಡ್ತಿರಿದ್ದಾರೆ ಅಂತಾನ, ಇಲ್ಲ ಅಂದ್ರೆ ಇರೋ ಒಬ್ರೇನೆ ಯಾರು ಅಂತ ತಿಳ್ಕೊಬೇಕಾ? ಒಬ್ರು ಇಬ್ರು 3 ಜನ ಅಂತ ನಮ್ಗೆ ಡೌಟ್ ಇದೆ. ಆ ಒಬ್ರು ಇಬ್ರು 3 ಯಾರಂತ ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಇವತ್ತು ನಾನು ಆ್ಯಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಇಟ್ಕೊಂಡು ನಮ್ಮ ಮಹಾಜನತೆನ ಮಾತಾಡ್ಸೋಕೆ ಹೋಗ್ತಾ ಇದ್ದೀನಿ. ಯಾವಾಗಲೂ ನಮಗೆ ಈ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಬೇರೆಯವ್ರ ಫೋನಲ್ಲಿ ಏನಿದೆ, ಒಂದ್ಸರಿ ಯಾರು ಚಾನ್ಸ್ ಸಿಕ್ಕಿದ್ರೆ ಅವ್ರ ಫೋನಲ್ಲಿ ಏನು ನೋಡಿದ್ದಾರೆ, ಇಲ್ಲ ಯಾರಿಗೆ ಮೆಸೇಜ್ ಮಾಡಿದ್ದಾರೆ, ಇದನ್ನು ತಿಳ್ಕೊಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಇವತ್ತು ಇದೇ ಪ್ರಶ್ನೆನ ಹೋಗಿ ನಾನು ನಮ್ಮ ಮಹಾಜನತೆ ಕೇಳ್ತೀನಿ. ಅವ್ರು ಏನೆಲ್ಲ ಉತ್ತರ ಕೊಡ್ತಾರೆ ಅಂತ ನೀವೇ ನೋಡಿರಂತೆ. ಬನ್ನಿ ಡೈರೆಕ್ಟಾಗಿ ಹೋಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಿಮ್ಮ ಹತ್ರ 2 ಮಿನಿಟ್ಸ್ ಇದೆ ಸರ್. ನೀವು ಯಾರ ಫೋನ್ ತೊಗೊಂಡು ಏನಾದರೂ ಚೆಕ್ ಮಾಡ್ಬೋದು, ಅವ್ರಿಗೆ ಗೊತ್ತಾಗಲ್ಲ ಅಂತಂದರೆ ಯಾರ ಫೋನ್ ತೊಗೊಂಡು ಏನು ಚೆಕ್ ಮಾಡ್ತೀರಾ? ಬ್ರೋ, ನಮ್ಮ ಅಪ್ಪನ ಮೊಬೈಲ್ ಎತ್ಕೊಂಡು ಗೂಗಲ್ ಪೇಲಿ ದುಡ್ಡು ಹಾಕೊಂಡ್ಬಿಡ್ತೀವಿ. ಚೆಕ್ ಏನು ಮಾಡಲ್ಲ, ಡೈರೆಕ್ಟಾಗಿ ನೀವು ಡೈರೆಕ್ಟಾಗಿ ಪೇ ಮಾಡ್ಕೊತೀವಿ. ಫೋನ್ ತಂತೀನಿ ಬ್ರೋ, ನಾನು ಕೊಡಲ್ಲ ಬ್ರೋ. ನಾನು ಫೋನ್ ತಂತೀನಿ ಬ್ರೋ, ಕಳ್ತನ ಮಾಡೋದು ತಂತೀನಿ. ಯಾಕೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಗರ್ಲ್ಸ್ ಜಾಸ್ತಿ ಫ್ಯಾನ್ಸ್ ಬಿಯರ್ಡ್ಗೆ ಬಿದ್ದಿರ್ತಾರೆ. ಮತ್ತೆ ಅವ್ನಿಗೆ ಮೆಸೇಜ್ಗಳು ಏನೇನು ಬಂದಿದೆ ಅಂತ ನಾನು ಚೆಕ್ ಮಾಡ್ಬೇಕು. ಯಾವತ್ತೂ ಹೇಳಿಲ್ವಾ? ಯಾವತ್ತೂ ಹೇಳಿಲ್ಲ, ಫೋನೇ ಕೊಡಲ್ಲ ನಮಗೆ. ಹೌದಾ? ಏನ್ ಬ್ರೋ, ಏನು ಕೊಡ್ಲಿ ಫೋನ್ ಬೇಕು ಅವ್ರು ಏನು ಕೊಡ್ಲಿ ಫೋನ್ನ? ಅಲ್ಲ ನಿಜಲ್ಲೂ ತುಂಬಾ ಮೆಸೇಜಸ್ ಬರುತ್ತಾ? ಇಲ್ಲ ಬ್ರೋ, ಸುಳ್ಳು ಬೇಡ. ಯಾರು ಬೀಳ್ತಾರೆ ಹಿಂಗ್ ಹೇಳಾರ ಬ್ರೋ, 2-3 ಮೇಂಟೈನ್ ಮಾಡೋದು. 2-3 ಎಲ್ಲ ಇಲ್ಲ, ಮಿನಿಮಮ್ ಒಂದು 20-25. ನೀವ್ ಯಾರು ಚೆಕ್ ಮಾಡ್ತೀರಾ? ನಾನು ಯಾರ್ದು ಚೆಕ್ ಮಾಡಲ್ಲ. ಯಾರು ಚೆಕ್ ಮಾಡಲ್ಲ? ನೋಡ್ಕೊಂಡ್ರೆ ಸಾಕೈತೆ. ನಿಮ್ದನ್ನೇ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂತೀರಾ? ಫೋನ್ ತಗೊಂಡು ಹುಡುಗಿಯರಿಗೆಲ್ಲ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀವಿ. ಅಲ್ಲ ನಿಮ್ ಫೋನ್ ನೀವೇ ಕಳ್ಸ್ಬೋದಲ್ಲ? ಇಲ್ಲ, ಟ್ರಯಲ್ ಅಂಡ್ ಎರರ್. ಹೊಸ ಹುಡುಗಿರಲ್ಲ, ಹೊಸ ಜಾಯ್ನ್ ಆಗಿದ್ದೀವಿ ಕಾಲೇಜ್ಗೆ. ಓ ಹಂಗಾಗಿ ಸೊ ಇವ್ರ ಫೋನ್ ತಗೊಂಡು ಚೆಕ್ ಮಾಡ್ತೀರಾ? ಇವ್ರು ಅರ್ಥ ಮಾಡಿದಾಯ್ತು. ತಗೊಂಡ ಫೋನ್ ಆಲೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದೀವಿ, ಅವ್ರಿಗೆ ಅರ್ಥ ಆಗಿಲ್ಲ. ಆದ್ರೆ ನೆಕ್ಸ್ಟ್ ನಾವು ಕಳಿಸ್ತೀವಿ. ಇಂಜಿನಿಯರಿಂಗ್ ಅಲ್ಲ, ಫಾರ್ಮಸಿ. ತುಂಬಾ ಟೈಮ್ ಇದೆ ಅನ್ಕೊಂತೀನಿ. ಈಗ ಜಸ್ಟ್ ಊಟ ಮಾಡಿ ಅರ್ಧ ಗಂಟೆ ವಾಪಸ್ ಹೋಗ್ತಿದೀವಿ ಲ್ಯಾಬ್ಗೆ. ಹೌದಾ? ಓಕೆ, ಸೊ ನೀವು ಸೇಮ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ, ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಹೇಳೋದಕ್ಕೆ ಗೊತ್ತಾಗಿರೋದು ನನಗೆ. ನಾನು ಅಟ್ಲೀಸ್ಟ್ ನಿಮ್ಗೊಂದು ಹೆಲ್ಪ್ ಮಾಡಿದ್ದೀನಿ. ಆಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು ಈಗ ಒಂದು ವೀಕ್ ಹೇಗೋ ಅಷ್ಟೇ. ಅವಾಗ ಈಗ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಐಡಿ ಕ್ರಿಯೇಟ್ ಮಾಡಿದ್ಕೆ ಅಣ್ಣ ಪಾರ್ಟಿ ಕೊಡ್ಸಿದ್ದಾನೆ ಎಲ್ಲರಿಗೂ. ಸೀರಿಯಸ್ ಆಗಿ ನಾನು ಡೈರಿ ಒಂದು ಕ್ರಿಯೇಟ್ ಮಾಡ್ಕೊಡ್ತೀನಿ, ಕರ್ಕೊಂಡು ಹೋಗ್ಬಿಡಿ. ಒಂದಿದೆ ಒಂದು ಕೇಳ್ಬೇಕು ನೀವು. ಗುಲಾಬಿ ಮಂಜ ಅನು ಫಿಲಂ ನೋಡಿದ್ರ ಕನ್ನಡನಾ? ನೋಡಿದ್ದೀನಿ. ಸೇಮ್ ಮರ್ಡರ್ ಮಾಡಿ ಗುಲಾಬಿ. ಗೊತ್ತು ಗುಲಾಬಿ ಮಂಜ. ಐಡಿ ಕಾರ್ಡ್ ನಿಂದು. ಓಕೆ ಬ್ರೋ, ಬನ್ನಿ. ಓಕೆ, ನೀವೇನ್ ಮಾಡ್ತೀರಾ ಹೇಳಿ? ನಾನು ಫಸ್ಟ್ ಹೋಗೋದೇ ಬ್ರೌಸಿಂಗ್ ಹಿಸ್ಟ್ರಿ ನೋಡ್ತೀನಿ. ಯಾರ್ದು? ಯಾರ್ದಾದ್ರೂ ಸರಿ, ಹುಡುಗರದಾದ್ರೆ ಫಸ್ಟ್ ಅದೇ ನೋಡೋದು. ಅಲ್ಲ ಬ್ರೋ, ನಾನು ಕೇಳ್ತಾ ಯಾರ್ದು ನೋಡ್ತೀರಾ? ಅದೇ ಬೇಕು ನಮಗೆ, ಅದೇ ಬೇಕು. ಅವ್ರು ಏನ್ ಡಿಫ್ರೆಂಟ್ ಆಗಿ ನೋಡಿದ್ದಾರೆ ಅನ್ನೋದು ಅದೇ ಬೇಕು. ಅವ್ರ ಕಾಲು ಹಿಡಿಯಕ್ಕೆ ಅದೇ ಬೇಕು ನಮಗೆ. ನಾನು ಹಳೆ ಎಕ್ಸ್ ಫೋನ್ ತಗೊಂಡು ಚೆಕ್ ಮಾಡ್ತೀನಿ. ಎಕ್ಸ್ ಫೋನ್ ತಗೊಂಡು ಚೆಕ್? ಎಕ್ಸ್ ಮುಗೀತಲ್ಲ, ತಗೊಂಡು ಚೆಕ್ ಮಾಡಿ ಏನ್ ಪ್ರಯೋಜನ? ಇವಾಗ ಎಕ್ಸ್ ಮತ್ತೆ ಪ್ರೆಸೆಂಟ್ ಬಂದಿದ್ದಾಳೆ ಲೈಫಲ್ಲಿ. ಎಕ್ಸ್ ಪ್ರೆಸೆಂಟ್ ಬಂದಿದ್ದಾರೆ ಮತ್ತೆ ಅವ್ರು ಎಕ್ಸ್ ಅಲ್ಲ, ಪ್ರೆಸೆಂಟೇ. ಬಟ್ ನಾನು ಒಪ್ಕೊಂಡಿಲ್ಲ ಲೈವ್ ಟೈಮ್. ನೀವು ಒಪ್ಕೊಂಡಿಲ್ಲ? ಇನ್ನೂ ಒಪ್ಕೊಂಡಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಅವಳು ಮೊದಲು ಯಾವ್ದೋ ಜೊತೆ ಓಡಾಡ್ತಿದ್ಲು, ಈಗ ಅವಳು ಬ್ರೋ ಅಂತ ಅಂದಿದ್ದಾಳೆ ಅವಳಿಗೆ. ಈಗ ಅವಳು ಮತ್ತೆ ನನ್ನ ಜೊತೆ ಬರ್ತಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ನನಗೆ ವಿತೌಟ್ ಕನ್ಫರ್ಮೇಶನ್ ನಾನು ಇನ್ನೂ ಅವಳ ಬಗ್ಗೆ ನೋಡಲ್ಲ. ಐಡಿ ಪಾಸ್ವರ್ಡ್ ಎಲ್ಲ ಕೊಟ್ರೆ ಎಲ್ಲ ಕ್ಲಿಯರ್ ಆದ್ರೆ ಓಕೆ ಅನ್ಬಿಡ್ತೀನಿ. ಓಕೆ, ಎಲ್ಲ ಕೊಟ್ರೆ ಓಕೆ ಅನ್ಬಿಡ್ತೀರಿ. ಸೊ ಅದಕ್ಕೋಸ್ಕರ ಚೆಕ್ ಮಾಡ್ತೀರಾ? 2 ವರ್ಷ ಹೇಳಿದ್ರೆ ರಿಲೇಶನ್ಶಿಪ್ ಇದ್ದೆ, ಮತ್ತೆ ಇವಾಗ ರೀಸೆಂಟ್ ಆಗಿ ಬಿಟ್ಟೆ, ಮತ್ತೆ ಇವಾಗ ಬರ್ತಾ ಇದ್ದಾರೆ. ಓಕೆ, ಸೊ ನಾನು ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ, ಆಯ್ತಾ? ಸೊ ಇನ್ ಕೇಸ್ ಏನಾದ್ರು ಅವ್ರು ಈ ವಿಡಿಯೋ ನೋಡಿ ನಿಮ್ಗೆ ಓಕೆ ನನ್ನ ಐಡಿ ಪಾಸ್ವರ್ಡ್ ತಗೋ ಅಂತ ಅಂದ್ರೆ, ನೀವು ಚೆಕ್ ಮಾಡ್ಬಿಟ್ಟು ಎಲ್ಲ ಓಕೆ ಅಂತ ಅಂದ್ರೆ ನೀವು ಓಕೆ
ಜಸ್ಟ್ ಕೊಡ್ತಾ ಅಂದ್ರೆ ಓಕೆ. ಜಸ್ಟ್ ಕೊಡ್ತಾನೆ ಓಕೆ. ಅಲ್ಲ ಯಾವ ಥರ ಕೇಳಿದಿರ ಅವ್ರಿಗೆ ಫೋನ್ ಕೊಡು ನಾನು ಚೆಕ್ ಮಾಡ್ಬೇಕು? ಕೇಳಿಲ್ಲ. ನಾನೇ ಫೋನ್ ಇಸ್ಕೊಟ್ಟಿದ್ದೆ ಬಟ್ ಕೇಳಿಲ್ಲ. ನೀವೇ ಫೋನ್ ಇಸ್ಕೊಟ್ರೆ ಕೇಳಿಲ್ಲ. ಇವತ್ತು ನಿಮ್ಗೆ ನಾನು ಒಂದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ರಿಲೀಸ್ ಆದಮೇಲೆ ದಯವಿಟ್ಟು ನಿಮ್ಮ ಫೋನ್ ಒಂದ್ಸರಿ ಕೊಡಿ, ಚೆಕ್ ಮಾಡ್ತಾರಂತ ಅಷ್ಟೇ ಅಂತೆ. ಆಮೇಲೆ ನಿಮ್ಮ ಲವ್ನ ಹೆಂಗಾರು ಕಂಟಿನ್ಯೂ ಮಾಡ್ಬೋದು. ಓಕೆನಾ? ಬೆಸ್ಟ್ ಫ್ರೆಂಡ್ ಹುಡುಗನ ಹುಡುಗಿನ? ಹುಡುಗ. ಓಕೆ, ನಂಗೆ ಅರ್ಥ ಆಯ್ತು. ಬೆಸ್ಟ್ ಫ್ರೆಂಡ್. ವಾಟ್ಸಪ್ ಏನಕ್ಕೆ? I should see the things that ಸ್ವಲ್ಪ ಹಿಂಗೆ ಹೈಡ್ ಎಲ್ಲ ಮಾಡಿರ್ತಾರೆ ಅದನ್ನ ನೋಡ್ಬೇಕು. ಅದು ನೋಡ್ಬೇಕು. ಓಕೆ, ಕೇಳಿದ್ರೆ ಯಾವ ಥರ ಇದು ಕೊಡೋ ನೋಡ್ತೀನಿ ತೋರಿಸು ಅಂತಂದ್ರೆ ಯಾವತ್ತೂ ಕೊಡಲ್ವಾ ಫೋನು? ಫೋನ್ ಕೊಡ್ತಾರೆ ಬಟ್ ಯಾವ ಹುಡುಗ ತಾನೇ ವಾಟ್ಸಪ್ ತೆಗ್ಬಿಟ್ಟು ನೋಡಿ ಅಂತ ಕೊಡ್ತಾರೆ. ಹೌದಾ? ನಾನು ಕೊಡ್ತಿದ್ನಪ್ಪ, ಯಾರೋ ಕೇಳಿದ್ರೆ ನನ್ನ ಫ್ರೆಂಡ್ಸು. ನೀವು? ನಮ್ಮ ಅಣ್ಣಂದು. ನಿಮ್ಮ ಅಣ್ಣಂದು? ಅಲ್ಲ, ನಂಗೆ ಒಂದು ಅರ್ಥ ಆಗಲ್ಲ, ಯಾಕೆ ಎಲ್ಲ ತೆಂಗಿಂದಿರೋ ಅವ್ರ ಅಣ್ಣನ ಫೋನ್ ನೋಡ್ಬೇಕು ಅಂತ ಹೇಳಿದ್ರೆ? ಆಬ್ವಿಯಸ್ಲಿ ಅವ್ರು ಯಾವಾಗಲೂ ಈ ಥರ ಇರೋ ನಾವೇನಾದ್ರು ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ನಮ್ಗೆ ಹಾಕೊಡ್ತಾ ಇದ್ರು. ಕರೆಕ್ಟ್. ಏನಕ್ಕೆ ಅಂದ್ರೆ ಬರೀ ಹಾಕೊಡ್ತೀರಾ, ಅದಕ್ಕೋಸ್ಕರನೇ ಅಣ್ಣಂದ್ರು ತಮ್ಮಂದ್ರು ಫೋನ್ಗಳನ್ನ ಕೊಡಲ್ಲ. ಇವನ್ ಫ್ರೆಂಡ್ಸ್ ಕೂಡ ಯಾರು ಕೊಡಲ್ಲ. ಓಕೆ, ನನ್ನ ಫ್ರೆಂಡ್ಸ್ ಪರವಾಗಿಲ್ಲ, ಅಟ್ಲೀಸ್ಟ್ ಕೊಡ್ತಾರೆ. ವಿ ಬೋತ್ ಶೇರ್. ನಾವಿಬ್ರು ಶೇರ್ ಮಾಡ್ಕೊತೀವಿ. ಹಾ, ಅರೆ ಬೇರೆಯವ್ರು ಯಾರು ಕೊಡಲ್ಲ? ನಾವು ಕೊಡ್ತೀವಿ ಬಟ್ ಅಂತದೇನಿಲ್ಲ. ಏನಿಲ್ಲ. ನೀವು ನೋಡ್ಬೋದು ನಮ್ಮ ಫೋನಲ್ಲಿ ಅಂತದೇನಿಲ್ಲ. ಬೇಡ. ಶಶಿಧರ್ ಫೋನ್. ಶಶಿಧರ್? ಯಾರ ಶಶಿಧರು? ನಮ್ಮ ಫ್ರೆಂಡ್. ಓಕೆ. ಸೊ ಅವ್ನು ಯಾವಾಗ್ಲೂ ಫೋನ್ ಇಟ್ಕೊಂಡಿರ್ತಾನೆ, ಯಾರಿಗೂ ತೋರ್ಸಲ್ಲ, ಏನ್ ಮುಟ್ಟಕ್ಕೆ ಬಿಡಲ್ಲ ಫೋನ್ನ. ಮುಟ್ಟಕ್ಕೆ ಬಿಡಲ್ಲ. ಅದಕ್ಕೆ ಅವ್ನ್ ಫೋನ್ ಚೆಕ್ ಮಾಡ್ಬೇಕಂತ. ಓಕೆ, ಫೋನಲ್ಲಿ ಏನ್ ಚೆಕ್ ಮಾಡ್ತೀರಾ? ಎಲ್ಲಾನು ಚೆಕ್ ಮಾಡ್ಬೇಕು. ಎಲ್ಲಾನು ಚೆಕ್ ಮಾಡಿ, ಒಂದ್ ಕಡೆಯಿಂದ ಎಲ್ಲದನ್ನು. ಒಂದ್ ಕಡೆಯಿಂದ ಎಲ್ಲ ಚೆಕ್ ಮಾಡ್ಬೇಕು. ಅವ್ನು ಅಷ್ಟೊಂದು ಸೀಕ್ರೆಟ್ ಮಾಡ್ತಾನಲ್ಲ, ಸೊ ಏನಿದೆ ಅಂತ ಚೆಕ್. ಏನಿದೆ ಅಂತ. ಸೊ ಯಾವ್ದಾದ್ರು ಹೋಗೋರ್ನ ಕೇಳೋ ಪ್ರಯತ್ನ ಏನಾದ್ರು ಮಾಡಿದೀರಾ? ಅಯ್ಯೋ ಕೊಡೋ ಫೋನು, ಯಾವಾಗ ಫೋನ್ ಇಟ್ಟು ಕೊಟ್ಟಿಲ್ಲ ಬಿಡಿ. ನಿಮ್ ಕಣ್ಣು ಇವತ್ತಿಗೂ ಚೆನ್ನಾಗಿದೆ ಅಂದ್ರೆ ಅದೇ ಕಾರಣ, ಅವ್ರು ಕೊಟ್ಟಿಲ್ಲ. ಓಕೆ, ಸೊ ನೀವು? ನಾನು ನನ್ನ ಅಣ್ಣನ ಫೋನ್ ಚೆಕ್ ಮಾಡ್ತೀನಿ. ಅಣ್ಣನ ಫೋನ್ ಚೆಕ್ ಮಾಡ್ತೀರಾ? ಏನಕ್ಕೆ? ಅವನು ಅವ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾನೆ ಇರ್ತಾನೆ ಯಾವಾಗ್ಲೂ. ಲೈಕ್ ಏನ್ ಮಾತಾಡ್ಬೋದು, ಏನೇನ್ ಚಾಟ್ ಮಾಡಿರ್ಬೋದು ಅಂತ ನೋಡ್ಬೇಕಂತ ಕ್ಯೂರಿಯಾಸಿಟಿ. ಸೊ ಏನ್ ಮಾತಾಡಿರ್ಬೋದು, ಏನೇನ್ ಚಾಟ್ ಮಾಡಿರ್ಬೋದು ಅಂತ. ಬ್ರೋ ನಾನು ಇವನ್ ಫೋನೇ ತೊಗೊಂತೀನಿ ಬ್ರೋ. ಇವನು ಯಾರ್ಯಾರಿಗೆ ಯಾವ ಟೈಮಲ್ಲಿ ಏನೇನು ಟೆಕ್ಸ್ಟ್ ಮಾಡಿದಾನೆ, ಏನೇನು ಬ್ರೌಸ್ ಮಾಡಿದಾನೆ, ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಚೆಕ್ ಮಾಡ್ತೀವಿ ನೀವು ಫೋನ್ನ. ಯಾಕೆ ಬ್ರೋ ಅಷ್ಟೊಂದು ಬ್ರೌಸ್ ಮಾಡಿ ಟೆಕ್ಸ್ಟ್ ಮಾಡ್ತೀರಾ? ಯೂತ್ಸ್ ಅಲ್ಲ ಅಲ್ಲ, ಒಪ್ಕೊಂತೀರಲ್ಲ, ಖುಷಿ ಆಗುತ್ತೆ. ಸೊ ಅಷ್ಟೇ. ಫೋನ್ ಯಾವತ್ತೂ ಕೊಟ್ಟಿಲ್ವಾ? ಬ್ರೋ ಅವ್ನ ಫೋನ್ 24 hours ನನ್ನ ಹತ್ರನೇ ಇರುತ್ತೆ. ಅರೆ ಪಾಸ್ವರ್ಡ್ ಗೊತ್ತಿಲ್ಲ? ಪಾಸ್ವರ್ಡ್ ಗೊತ್ತು ಬ್ರೋ. ಅಂದ್ರೆ ಅವ್ರ ಹುಡುಗಿ ಫೋನ್ ಮಾಡಿದಾಗ ಮಾತ್ರ ಕಿತ್ಕೊಂಡ್ಬಿಡ್ತಾನೆ ಬ್ರೋ. ಅದೇನ್ ಮಾಡ್ತಾ ಇರ್ತಾನೆ ಅಂತಾನೆ ಗೊತ್ತಿಲ್ಲ. ಎಲ್ಲಾನು ಶೇರ್ ಮಾಡಕ್ಕಾಗುತ್ತಾ? ಆಬ್ವಿಯಸ್ಲಿ ಸೀಕ್ರೆಟ್ಸ್ ಇರ್ಬೇಕು ಮನುಷ್ಯನಿಗೆ. ನಮ್ಮಿಬ್ಬರ ಮಧ್ಯೆ ಏನ್ ಬರೋ ಸೀಕ್ರೆಟ್ಸ್ ಅಂತದು ನನಗೆ ಗೊತ್ತಿಲ್ಲ. ಫೋನ್ ಮಾತ್ರ ಇವನ್ ಬೇಕು, ನನ್ ಫೋನ್ ಪೇ, ನನ್ ಪ್ರತಿಯೊಂದು ಪಾಸ್ವರ್ಡ್ಸ್ ಇವನ್ ಬೇಕು, ನನ್ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಇವನ್ ಬೇಕು. ಇವನ್ ಹುಡುಗಿ ಕಾಲ್ ಮಾತ್ರ ಬಂದ್ರೆ ನನ್ ಕೊಡಲ್ಲ ಅಂತ. ಅದು ಹುಡುಗಿ ಬ್ರೋ. ಬ್ರೋ ಒಂದು ಹುಡುಗಿ ಇದ್ರೆ ಓಕೆ ಬ್ರೋ, ಬಿಡಿ ಹುಡುಗಿರ್ ಮಾತಾಡ್ತಾರ. ನನ್ನ ಜೊತೆಗಿರೋ ಹುಡುಗರು ಫೋನ್ ತಗೊಂಡು ಅವ್ರು ಯಾರ್ಯಾರು ಹುಡುಗಿರ್ ನಾನು ಫಾಲೋ ಮಾಡ್ತಿರೋ ಹುಡುಗಿರ್ನ ತಗೊಂಡು ಅವ್ರೆಲ್ಲ ಫಾಲೋ ಮಾಡಿರ್ತಾರಲ್ಲ ಬ್ರೋ, ಅವ್ರಿಗೆಲ್ಲ ಇವ್ ನನ್ ಫಾಲೋ ಮಾಡ್ತಾವ್ನೆ, ನನ್ನನ್ ಫಾಲೋ ಮಾಡ್ತಾವ್ರು, ನಿನ್ನನ್ ಫಾಲೋ ಮಾಡ್ತಾವ್ನೆ ಅಂತ ಪಕ್ಕಾ ಹೊಡೆದಿದ್ದೀನಿ ಬ್ರೋ. ಅವ್ರಿಗೆಲ್ಲ ಮೆಸೇಜ್ ಹಾಕ್ಬಿಡ್ತೀರಾ? ಪಕ್ಕಾ ಮೆಸೇಜ್. ಅದ್ರ ಮೇಲೆ ನಿಮ್ಮ ಇನ್ಬಾಕ್ಸ್ ಇಂದಾನೆ ಕಳಿಸ್ಬೋದಲ್ಲ? ಬ್ರೋ ಅವರೆಲ್ಲ ಸ್ಕ್ಯಾಮ್ ನನ್ ಮಕ್ಳು. ಜೊತೆಗಿರೋರು ಪಕ್ಕದಲ್ಲಿ ಇರ್ತಾರೆ, ಏನು ಹೇಳ್ತೀರಾ, ನೀಟಾಗಿ ಹೋಗಿ ಫಾಲೋ ರಿಕ್ವೆಸ್ಟ್ ಅಲ್ಲಿ ಯಾರು ಹುಡುಗಿರೋರ ಎಲ್ಲಾರ್ಗು ಮೆಸೇಜ್ ಹೊಡೆದು ಬಿಡ್ತಾರೆ. ಅಲ್ಲ ಓಕೆ ಸರಿ, ಏನ್ ಮೆಸೇಜ್ ಕಳಿಸ್ತಾರೆ? ಕ್ಯೂರಿಯಾಸಿಟಿ ಕೇಳ್ತೇನೆ. ನನಗೆ ವಿಕಾಸ್ ಅವರು ನಿಮ್ಮ ಅಕೌಂಟ್ ಕೊಟ್ರು, ಅಲ್ಲಿಂದ ನಾನು ತಗೊಂಡೆ, ಈ ತರ ಎಲ್ಲ ಡೌಗಳು ಇದು ಹಾಕೊಂಡ್ಬಿಡ್ತಾರೆ ಬ್ರೋ. ಅವರೇ ಹಾಕೊಂಡ್ಬಿಡ್ತಾರೆ? ಅಯ್ಯೋ ಗೊತ್ತೇ ಆಗಲ್ಲ ಬ್ರೋ, ಅದು ಹೆಂಗ್ ತಗೊಂತಾರೆ ಅಂದ್ರೆ ಗೊತ್ತಾಗಲ್ಲ, ಚಾನ್ಸೇ ಇಲ್ಲ. ನಿಮ್ ಫ್ರೆಂಡ್ಸ್ ಎಲ್ಲ ಕಲಾವಿದ್ರು? ಅಯ್ಯಪ್ಪ, ಇದೆಲ್ಲ ಚಿಕ್ಕ ವಯಸ್ಸಿಂದ ನೋಡಿ ಸಾಕಾಗ್ಬಿಡಿದೆ. ಸೊ ನೀವಾಗ ನೀವು ಯಾವತ್ತು ಯಾವ ಹುಡುಗಿನೂ ಐಡಿ ಕೊಟ್ಟಿಲ್ಲ? ಅಯ್ಯಪ್ಪ, ಹುಡುಗಿರ್ ಸವಾಸ, ದುಶ್ಮನ್ರ ಸವಾಸ ಎರಡು ದೂರ ಇರ್ಬೇಕು. ಎರಡರಿಂದ ದೂರ ಇರ್ಬೇಕು. ನನ್ನ ಫ್ರೆಂಡ್ ತೇಜಸ್ ಫೋನ್. ನಿಮ್ ಫ್ರೆಂಡ್ ತೇಜಸ್ ಫೋನ್? ಪಾಪ ಸಿಂಗಲ್, ಕ್ರೋಮ್ ಹಿಸ್ಟ್ರಿ ನೋಡೋಣ ಅಂತ. ನೋಡೋದೇ ಬೇಡ, ಹಂಗೆ ಗೊತ್ತಾಗುತ್ತೆ ಬ್ರೋ. ಏನ್ ಚೆಕ್ ಮಾಡಿದೀರಾ ಅಂತದ್ದು? ಏನ್ ಬ್ರೌಸ್ ಮಾಡಿದೀರಾ? ಎಲ್ರು ನೋಡೋದೇ ಬ್ರೋ, ನೋಡೋದು ಬ್ರೋ. ಅವ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ನಿಮ್ಮ ಇಂಟ್ರೆಸ್ಟ್ ಮೇಲೆ ಇವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ.
ಫ್ರೆಂಡ್ಸ್ ಅಲ್ವಾ, ಬೆಸ್ಟ್ ಫ್ರೆಂಡ್ ಬಿಟ್ಕೊಡೋಕ್ಕಾಗುತ್ತಾ? ಸೂಪರ್. ಸೊ ಅದನ್ನಾದ್ರೂ ಚೆಕ್ ಮಾಡ್ತೀರಾ? ಸೊ ನಾನು ಫ್ಯಾಕಲ್ಟಿ ಆಗಿರೋದ್ರಿಂದ ಟೀಚಿಂಗ್ ಫ್ಯಾಕಲ್ಟಿ. ಹೌದಾ? ಹೌದು. Okay. So, ನಾನು ನಮ್ಮ ಸ್ಟೂಡೆಂಟ್ ಫೋನ್ ತಗೊಂಡು ಚೆಕ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕೆ ಸರ್ ಕ್ಲಾಸಲ್ಲೇ ಫುಲ್ ಟೆನ್ಷನ್ ಕೊಡ್ತೀರಾ? ಇಲ್ಲ, ಸ್ಟೂಡೆಂಟ್ಸು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ, ಏನು ಮೆಸೇಜ್ ಮಾಡ್ತಾರೆ, ಅಡ್ರೆಸ್ ಏನು ಇಟ್ಟಿರ್ತಾರೆ, ಅದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ನಾನು ಯಂಗ್ಸ್ಟರೇ, ಸೊ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಸ್ಟೂಡೆಂಟ್ ಫೋನ್ನ ಚೆಕ್ ಮಾಡ್ತೀನಿ. ಅಲ್ಲ ನೀವು ಫಸ್ಟ್ ನಾನೇ ಹೇಳ್ಬಿಡ್ತೀನಿ ಈಗಲೇ, ನೀವು ಜಾಸ್ತಿ ಸ್ಟ್ರಿಕ್ಟಾ? ಇಲ್ಲ ಹಂಗಾರೆ ಚೆಕ್ ಮಾಡ್ಬೋದು ಸರ್. ನೋಡಿದ್ರೆ ಸಿಗ್ತೀರಾ ಕಾಣಿಸ್ತಾರೆ. ಇಲ್ಲ ನೀವು ನಂಗೆ ಆ್ಯಕ್ಚುಲಿ ನೀವು ಟೀಚರ್ ಥರನೇ ಕಾಣಿಸಿಲ್ಲ, ಲೈಕ್ ಸ್ಟೂಡೆಂಟ್ ಥರ ಕಾಣಿಸಿಲ್ಲ, ಅಷ್ಟು ಹೆಂಗಾಗಿದ್ದೀರಾ? ಅಲ್ಲ ನೀವು ಏನು ಟಾರ್ಚರ್ ಇಡಲ್ಲ ಅಂತ ಅಂದ್ರೆ ಒಳ್ಳೇದೇ ಮಾತಾಡ್ತಾರೆ. ದೇವರು ಅಂದಿರ್ತಾರೆ, ಆದ್ರೂ ಇರುತ್ತಲ್ಲ, ಆದ್ರೂ ಒಂದ್ ಕಡೆ. ಆದ್ರೂ ಸೊ ಪರ್ಟಿಕ್ಯುಲರ್ ಆಗಿ ಯಾವ್ದಾರ ಸ್ಟೂಡೆಂಟ್ ಚೆಕ್ ಮಾಡ್ಬೇಕು ಅಂತ ಇದೆಯಾ, ಇಲ್ಲ ಜನರಲ್ ಆಗಿ ಯಾರ್ದು ಹೆಸರು ಹೇಳ್ಬೇಡಿ, ಇದೆಯಾ ಇಲ್ವಾ? ಪರ್ಟಿಕ್ಯುಲರ್ ಆಗಿ ಇದೆ. ಯಾಕಂದ್ರೆ ಎಸ್ಪೆಷಲಿ ಕ್ಲಾಸಲ್ಲಿ ಸ್ವಲ್ಪ ತೊಂದರೆ ಕೊಡೋರು ಇದ್ದಾರೆ, ರೇಕ್ಸೋರು ಇದ್ದಾರೆ. ಸೊ ಅವ್ರ ಫೋನ್ ತಗೊಂಡು ಚೆಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಓಕೆ. ಅಫ್ಕೋರ್ಸ್ ನಮ್ಮ ಅಣ್ಣಂದೇ ತಗೊಂಡು ನೋಡ್ತೀನಿ. ಅಣ್ಣನ್ ತಗೊಂತೀರಾ? ಯಾಕೆ? ಯಾಕಂದ್ರೆ ಅವ್ನು ಯಾವಾಗ್ಲೂ 24/7 ಫೋನಲ್ಲಿ ಇರ್ತಾನೆ. ಮಮ್ಮಿ ಕರೆದ್ರು ಸರಿ, ಯಾವಾಗ್ಲೂ ಫೋನಲ್ಲಿ ಇರ್ತಾನೆ. ಯಾರ ಜೊತೆ ಮಾತಾಡ್ತಾನೆ ಏನು ಗೊತ್ತಾಗಲ್ಲ. ಕೇಳಿದ್ರೆ ಫ್ರೆಂಡ್ಸ್ ಮಮ್ಮಿ ಸ್ವಲ್ಪ ಇಂಪಾರ್ಟೆಂಟ್ ಜಾಬ್ ಇದೆ ಅಂತಾನೆ. ಬಟ್ ಅವ್ನ ಜೊತೆ ಯಾರ ಜೊತೆ ಮಾತಾಡ್ತಾರೆ ಅಂತ ನಮಗೂ ಗೊತ್ತು. ಬಟ್ ಮತ್ತೆ ಗೊತ್ತಿದ್ಮೇಲೆ ಏನಕ್ಕೆ ಚೆಕ್ ಮಾಡ್ತೀರಾ? ಬಟ್ ನೋಡ್ಬೇಕು ಏನೇನ್ ಮಾಡ್ತಾನೆ, ಏನ್ ಮಾಡ್ತಾರೆ ಅಂತ. ಟೆಕ್ಸ್ಟ್ ಮಾಡ್ತಾನೆ. ಬ್ರೋ ಸ್ವಲ್ಪ ಹುಷಾರಾಗಿರಿ. ನಾನು ನನ್ನ ಬೆಸ್ಟ್ ಫ್ರೆಂಡು ಹುಡುಗನ ಹುಡುಗಿನ? ಹುಡುಗ ಬೆಸ್ಟ್ ಫ್ರೆಂಡ್ ತಗೊಂಡು ಏನ್ ಮಾಡಿದ್ದಾರೆ ಅಂತ? ಅಲ್ಲ, ಅವ್ರು ತುಂಬಾ ಸೀಕ್ರೆಟ್ಸ್ ಅಲ್ವಾ, ಸೊ ಮೇಬಿ ಇಮೇಜಸ್ ನೋಡ್ತೀನಿ, ಕಾಂಟ್ಯಾಕ್ಟ್ಸ್ ನೋಡ್ತೀನಿ. ಇಮೇಜಸ್ ನೋಡ್ತೀರಾ, ಕಾಂಟ್ಯಾಕ್ಟ್ಸ್ ನೋಡ್ತೀರಾ? ಎಡೆ ಕಾಂಟ್ಯಾಕ್ಟ್ಸ್ ಅಲ್ಲಿ 1000 ಇರುತ್ತೆ. ಕಾಂಟ್ಯಾಕ್ಟ್ಸ್ ಅಂದ್ರೆ ಇವಾಗ ಹುಡುಗಿ ಇದ್ರೂ ಹುಡುಗ ಹೆಸರು ಸೇವ್ ಮಾಡ್ತಾರಲ್ಲ, ಚೀಟ್ ಮಾಡ್ತಾರಲ್ಲ, ಸೊ ಅದಕ್ಕೆ ಗರ್ಲ್ ಫ್ರೆಂಡ್ ಇದ್ರು ಇಲ್ಲ ಅಂತಾರೆ. ಸೊ ಅವಾಗ ಗೊತ್ತಾಗ್ಬೇಕಲ್ಲ ನಮಗೂ. ಸೊ ಒಟ್ನಲ್ಲಿ ಕಾಂಟ್ಯಾಕ್ಟ್ಗಳು ನೋಡ್ತೀರಾ? ಅಲ್ಲ ಅವಾಗ ಕಾಂಟ್ಯಾಕ್ಟ್ಸ್ ನೋಡ್ರೆ ಹೆಂಗ್ ಗೊತ್ತಾಗುತ್ತೆ? ಎಲ್ಲ ಹುಡುಗನ ನಂಬರ್ ಅಲ್ಲೇ ಸೇವ್ ಆಗಿದ್ರೆ ಆದ್ರೂ ಸಿಂಬಲ್ಸ್, ಹಾರ್ಟ್ ಸಿಂಬಲ್ ಹಾರ್ಟ್ ಸಿಂಬಲ್ ಗೊತ್ತಾಗುತ್ತೆ ಅಂತ. ನಂಬರ್ ಕಾಪಿ ಮಾಡಿ ಡಯಲ್ ಮಾಡೋಣ ಅಂತ. ನಂಬರ್ ನಮ್ಮ ಕಾಲೇಜಲ್ಲಿ ಒಬ್ರು ಲೆಕ್ಚರರ್ ಇದ್ದಾರೆ, ಓಕೆ, ಗುಂಡು ಅಂಕಲ್ ಅಂತ ಕರಿತೀವಿ. ಗುಂಡು ಅಂಕಲ್ ಬೇಜಾರ್ ಮಾಡ್ಕೊಳಲ್ಲ? ನಿಜವಾಗ್ಲೂ ಅವ್ರ ಲೆಕ್ಚರರ್ ಗೊತ್ತಿದ್ರೆ ಬೇಜಾರು ಮಾಡ್ಕೊತಾರೆ. ಅವ್ರಿಗೆ ಗೊತ್ತಿಲ್ಲ. ಅವ್ರ ಫೋನ್ ಸಿಕ್ಕಿದ್ರೆ ಅವ್ರ ಹೆಂಡತಿ ಯಾರು ಅಂತ ಕಂಡಿಡ್ಬೇಕು. ಯಾಕೆ ಬ್ರೋ? ಇಲ್ಲ, ತುಂಬಾ ದಿನದಿಂದ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ತುಂಬಾ ಕಾಂಟ್ರವರ್ಸಿ ನಡೀತಾ ಇದೆ. ಸೊ ಯಾರು ಗೊತ್ತಾದ್ರೆ ಒಂದು ಕ್ಲಾರಿಟಿ. ನನಗೆ ಇವಾಗ ನನಗೆ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಅಲ್ಲ ತುಂಬಾ ಜನ ಹೆಂಡ್ತಿರಿದ್ದಾರೆ ಅಂತಾನ, ಇಲ್ಲ ಅಂದ್ರೆ ಇರೋ ಒಬ್ರೇನೆ ಯಾರು ಅಂತ ತಿಳ್ಕೊಬೇಕಾ? ಒಬ್ರು ಇಬ್ರು 3 ಜನ ಅಂತ ನಮ್ಗೆ ಡೌಟ್ ಇದೆ. ಆ ಒಬ್ರು ಇಬ್ರು 3 ಯಾರಂತ ಅಷ್ಟೇ. ಅಲ್ಟಿ ಬ್ರೋ, ಅಲ್ಟಿ. ನೀವು ನಮ್ಮ HOD ಆಕ್ಚುಲಿ HOD ಇದ್ದಾರೆ, ಪುನೀತ್ ಸರ್ ಅಂತ. ಅವ್ರ ಮೊಬೈಲ್ ಚೆಕ್ ಮಾಡಬೇಕು. ಯಾಕೆ? ಯಾಕಂದ್ರೆ ಅವರು ಯಾವಾಗ ಮಲ್ಕಂತ ಯಾರಿಗೂ ಗೊತ್ತಿಲ್ಲ. ಯಾವಾಗ ಮಲಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. 12 ಗಂಟೆ ನೋಡ್ರಿ ಮೆಸೇಜ್ ಆಗ್ತಾರೆ, 4 ಗಂಟೆ ನೋಡ್ರಿ ಮೆಸೇಜ್ ಆಗ್ತಾರೆ. ಆ ಟೈಮಲ್ಲಿ ಆ ಸ್ಟಫ್ ಲೈಕ್ ಸ್ಟಡಿ ಸ್ಟಫ್ ಬಗ್ಗೆ ಆಗ್ತಾರೆ. ಅದು ಬಿಟ್ಟು ಏನ್ ನೋಡ್ತಾರೆ ಅಂತ ನಾವು ಕಂಡುಹಿಡಿಬೇಕು. ಅದನ್ನ ಬಿಟ್ಟು ಏನ್ ನೋಡ್ತಾರೆ? ತುಂಬಾ ಓದಿದ್ದಾರೆ, ನಾವು ಅದು ತಿಳ್ಕೊಬೇಕಲ್ಲ ಏನ್ ಓದ್ಬೇಕು ನಾವು ಅಂತ. ಓ ಹಂಗಾಗಿ ಯಾವ್ದು ಡಿಪಾರ್ಟ್ಮೆಂಟ್ HOD ಆದ್ರೆ ನಮಗೂ ಒಳ್ಳೇದೇ ಅಲ್ವಾ? ಓ ಹಂಗೆ ಸ್ವಲ್ಪ ಇನ್ಸ್ಪೈರ್ ಆಗೋಣ ಅಂತ. ನಿಜಾಗ್ಲೂ? ಓಕೆ. ನೀವು? ನಮ್ಮ ಹುಡುಗರು ಎಲ್ಲಾರ್ದು ಚೆಕ್ ಮಾಡೋಣ ಅಂತ. ನಿಮ್ಮ ಹುಡುಗರು ಎಲ್ಲಾರ್ದು? ನಮ್ಮ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ. ಹುಡುಗರ ಹುಡುಗಿರ? ಹುಡುಗರು ಇನ್ನೇನ್ ನೋಡಿರ್ತಾರ? ಅಲ್ಲ, ಐ ಮೀನ್ ನಮ್ಮ ಹತ್ರ ಒಂದು ಹೇಳ್ತಾರೆ, ಒಂದು ಚಿಕ್ಕ ಸೊ ಕಂಡಿಡಿಬೋದಲ್ಲ, ಕಂಡಿಡಿಬೋದು ಅಂತ ಹೇಳಿ. ಇವನು ಆಗ್ಲಿ ಯಾರೋ ಅವ್ರದ್ದು. ಏನ್ ಮುಚ್ಚಿಟ್ಟಿದ್ದೀರಾ ಅಂತದ್ದು? ಅಯ್ಯೋ, ಮೊಬೈಲೇ ಅವ್ನಿಗೆ ಕೊಡ್ತೀವಿ, ಅದಕ್ಕೇನು ಬೇಜಾರಿಲ್ಲ. ಬಟ್ ಇವ್ನು ನೋಡ್ಬೇಕಿನ್ನ ಎಲ್ಲ ಹೈಡ್ ಮಾಡಿರ್ತಾನೆ. ಹೌದಾ? ಐ ಮೀನ್ ನಾವು ಹೇಳೋದೇ ಒಂದು, ಮಾಡೋದೇ ಒಂದು. ಎಲ್ಲರೂ ಅಷ್ಟೇ, ನಾನು ಹೇಳಿರಲ್ಲ, ಅವ್ರು ನನ್ಗೆ ಹೇಳಿರಲ್ಲ, ಒಂದು ವಿಷಯದಲ್ಲ. ಒಂದ್ ವಿಷಯ ಆಬ್ವಿಯಸ್ಲಿ ಸೀಕ್ರೆಟ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ನಾವ್ ಯಾವ್ದಾರ ಒಂದು ಪಾಯಿಂಟ್ ಸಿಗಾಕಂತೀವಿ, ಬಟ್ ದೇವ್ರ ಹಂಗಲ್ಲ ಇದು. ಅದಕ್ಕೆ ದೇವ್ರ ಅನ್ನೋದು. ಎಲ್ಲ ಮುಚ್ಚಿರ್ತಾರೆ. ಸರ್ಚ್ ಮಾಡಿದ ತಕ್ಷಣ ಸರ್ಚ್ ಹಿಸ್ಟ್ರಿ ಕ್ಲಿಯರ್. ಡೈಲಿ ಬೆಳಗ್ಗೆ ನೋಡ್ರಿ, ಬೇಕಾದ್ರೆ ಬ್ರೌಸರ್ ಓಪನ್ ಮಾಡ್ರಿ, ಕ್ಲಿಯರ್. ಏನ್ ಗೊತ್ತೇ ಆಗಲ್ಲ. ಗೊತ್ತಾಗ್ಬಾರ್ದು ಯಾರಿಗೂ. ಬಿಡಿ, ನಾನು ಯಾವ್ದು ಏನಂತ ಕೇಳಲ್ಲ ಬ್ರೋ. ನಂಗೆ ನಿಮ್ದು ಮಾತ್ರ ಅಲ್ಟಿಮೇಟ್ ಅನಿಸ್ತು. ಇವತ್ತು ಎಷ್ಟೋ ಜನ ಮಾತಾಡಿದ್ರೆ ನಿಮ್ ತರ ಕ್ಯೂರಿಯಾಸಿಟಿ ಇಲ್ಲ. ನೀವು ಹೇಳಿದ್ಮೇಲೆ ನನಗೆ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಸೊ ಅದನ್ನ ತಿಳ್ಕೊಬೇಕು. ಅಲ್ಲ ಡೈರೆಕ್ಟ್ ಹೋಗ್ಬಿಡು, ಅವ್ರನ್ನೇ ಕೇಳ್ಬಿಡತ್ತಾನೆ. ಮಾರ್ಕ್ಸ್ ಕಟ್ ಮಾಡ್ಬಿಟ್ಟು ನಾನು ಫೇಲ್ ಮಾಡ್ಬಿಟ್ರೆ ಮಾರ್ಕ್ಸ್ ಕಟ್ ಮಾಡ್ಬಿಟ್ಟು ಫೇಲ್ ಮಾಡ್ಬಿಟ್ರೆ ಓಕೆ, ತಲೆ ಕೆಡ್ಸ್ಕೊಂಬೇಡಿ. ನಿಜವಾಗ್ಲೂ ಗೊತ್ತಾಗುತ್ತೆ. ನೀವು ಕಾಲೇಜಿಂದ ಹೊರಗಡೆ ಬರೋಷ್ಟು ಈ ವಿಷಯ ಗೊತ್ತಾಗುತ್ತೆ. ಇನ್ ಕೇಸ್ ಈ ವಿಡಿಯೋ ಏನಾದ್ರು ಅವ್ರು ನೋಡಿದ್ರೆ ಅಪ್ಪಿ ತಪ್ಪಿ ಅವರೇ ಬಂದು ಹೇಳ್ತಾರೆ, ನೋಡಪ್ಪ ಲ್ಯಾಂಗ್ವೇಜ್ ಬೇರೆ ಇದೆ, ಸೊ ಪ್ರಾಬ್ಲಮ್ ಇಲ್ಲ. ಲ್ಯಾಂಗ್ವೇಜ್ ಬೇರೆ ಇದೆ, ಲ್ಯಾಂಗ್ವೇಜ್ ಬೇರೆ ಇದೆ. ಹುಡುಗರು ತಗೊಂಡೋಗಿ ತೋರಿಸ್ತಾರೆ, ನಾವೇ ತಗೊಂಡು ತೋರಿಸಿ ಸಿಕ್ಕಿದ್ರೆ ಅದಕ್ಕೇನಂತೆ. ಹೌದಾ? ಓಕೆ ಬ್ರೋ. ನಿಮ್ದೆ ನನ್ನೇನಕ್ಕೆ? ಈಗ ನಿಮ್ದು ರಿಲೇಶನ್ಶಿಪ್ ಲೈಕ್ ಸ್ಟೇಟಸ್ ಹೇಳ್ಕೊಂಡಿದ್ರಿ, ಆದ್ರೂ ನಿಜವಾದ ಅವತಾರ ಎಲ್ಲ ಕಂಡ್ಬಿಡುತ್ತೆ ನಿಮ್ ಫೋನಿಂದ. ಅದೊಂದು ತಗೊಳ್ಳಿ, ಪ್ಯಾಟರ್ನ್ ಹಾಕೊಡ್ತೀನಿ. ನಿಮ್ಮ ಅರ್ನಿಂಗ್ಸ್ ತಿಳ್ಕೊಬಹುದು. ಇದು ಲೈಕ್ ಗಂಡ್ಮಕ್ಳು ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋ ಸ್ಥಿತಿನೂ ಬರ್ಬೋದು. ಸೊ ಇದನ್ನೇ ನಾವು ಕಂಟಿನ್ಯೂ ಮಾಡೋ
ಮೋಟಿವೇಶನ್ ನಿಮ್ಮಿಂದ ಇರಲಿ. ಇದು ನನ್ನ ಮೋಟಿವೇಶನ್ ನೋಡಿ, ಫೋನೇ ಕೊಟ್ಬಿಟ್ಟಿದ್ದೀನಿ ನಿಮ್ಮ ಆಸೆ. ಇರಲಿ ಆದರೂ ಮತ್ತೆ ಇನ್ನೊಂದೇನಂದ್ರೆ ಈಗೆಲ್ಲ ಆ್ಯಪ್ ಲಾಕ್ಸ್ ಎಲ್ಲ ಸಿಸ್ಟಮ್, ಹಿಡನ್ ಆ್ಯಪ್ಸ್ ಎಲ್ಲ ಗೊತ್ತಾಗ್ಬಿಟ್ಟು ನಮ್ದ್ರಲ್ಲಿ ಅವೆಲ್ಲ ಯಾವುದೂ ಇಲ್ಲ. ನಿಮ್ದ್ರಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಎಷ್ಟೋ ಜನ ಈ ಕ್ಯಾಲ್ಕುಲೇಟರ್ ಆ್ಯಪ್ ಅಲ್ಲಿ ಕೋಡ್ ಹೊಡೆದು ಅದರೊಳಗಡೆ ಎಂಟರ್ ಆಗಿ ಅನೈಡ್ ಮಾಡ್ಬಿಟ್ರೆ ಎಲ್ಲ ನಿಜವಾದ ವ್ಯಕ್ತಿತ್ವ ತಿಳ್ಕೊಬಹುದು ಹಾಗೆ. ಓಕೆ, ಸೊ ನೀವು ನಂದು ಬಿಟ್ಬಿಡಿ, ಒಂದು ಪಕ್ಕಕ್ಕೆ ಇಟ್ಬಿಡಿ. ಓಕೆನಾ? ನಮ್ಮ ಫ್ರೆಂಡ್ಸ್ ಇಂದ ಹೇಳಿ ಸರ್ ಸೆಕೆಂಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಚೆಕ್ ಮಾಡ್ತೀರಾ? ಏನು ಅಪ್ಲಿಕೇಶನ್ ಚೆಕ್ ಮಾಡ್ತೀರಾ? ಅಪ್ಲಿಕೇಶನ್ ಸರ್ ಈಗ ಸ್ವಲ್ಪ ಜನ ಇನ್ಕಾಗ್ನಿಟಾ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಸೊ ಸ್ವಲ್ಪ ಜನ ಅದು ಗೊತ್ತಿರಲ್ಲ. ಆದ್ರೆ ಈಗ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇದೆ ಅಂದ್ರೆ ಕೋಡ್ ರನ್ ಮಾಡ್ಬಿಟ್ಟು ಇನ್ಕಾಗ್ನಿಟಾ ಇಷ್ಟೆಲ್ಲ ತೆಗಿಬೋದು. ಕರೆಕ್ಟ್, ಬೆಸ್ಟ್. ಸೊ ಎಲ್ಲ ಅವತಾರ ಜಾಲಾಡ್ಬಿಡ್ಬೋದು. ಬೆಸ್ಟ್. ನೋಡಿದ್ರಲ್ಲ ನಮ್ಮ ಜನ ಹೀಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ನಿಮ್ಗೆ ಏನಾದರೂ ಇದೇ ಥರ ಚಾನ್ಸ್ ಸಿಕ್ಕಿದ್ರೆ ಏನು ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮೀ, ಬಾಯ್. ಕ್ರಿಯೇಟಿವ್ ಮೂದೇವಿದು ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ದಯವಿಟ್ಟು ಕೆಳಗಡೆ ಕೆಂಪು ಬಟನ್ ಕಾಣಿಸೋ ಸಬ್ಸ್ಕ್ರೈಬರ್ ಅನ್ನ ಹಂಗೆ ಆಗೋಗ್ಬಿಡಿ.